ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರಮೇಶ್ ಶ್ರೀವತ್ಸ. ಡೆಡ್ಲಿ ಟುಡೇ ಗಂಡ ಹೆಂಡತಿಯ 30ನೇ ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹತ್ತತ್ರ 2 ವರ್ಷ ಆಯಿತು ಅಂತ ಕಾಣುತ್ತೆ ಕಣ್ರಿ. 2 ವರ್ಷದ ನಂತರ ಈ ಮಧ್ಯದಲ್ಲಿ ಮಾದೇಶ ಅನ್ನೋ ಒಂದು ಸಿನಿಮಾ ಏನಿತ್ತು, ಆ ಸಿನಿಮಾದ 71 ಎಪಿಸೋಡ್ಸ್ನ ನಿಮ್ಮ ಮುಂದೆ ಇಟ್ಟೆ. ಅದಾದ್ಮೇಲೆ ಮತ್ತೆ 2 ತಿಂಗಳು ಒಂದು ಕಾಲಾವಕಾಶವನ್ನು ತಗೊಂಡೆ. ಕಾರಣ ಏನು ಅಂತಂದ್ರೆ, ಒಂದು ಸಿನಿಮಾಗೆ ಕೂತು ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರೆಯತಕ್ಕಂಥ ಒಂದು ಕೆಲಸದಲ್ಲಿ ನಾನು ಮತ್ತೆ ನನ್ನ ಗುರುಗಳಾದಂಥ MS ರಮೇಶ್ ಅವರ ಜೊತೆಗೆ ನನ್ನ ಇನ್ನೊಬ್ರು ಕೊಲೀಗ್ ಆದಂತಹ ಅಕ್ಷಯ್ ಅವರು, ಇವರೆಲ್ಲ ನಾವೆಲ್ಲ ಕೂತು ಒಂದು ಸಿನಿಮಾದ ಕೆಲಸವನ್ನು ಮಾಡಬೇಕಾದ್ರಿಂದ ಒಂದು 2 ತಿಂಗಳ ಕಾಲ ನಾನು ಇಲ್ಲಿಂದ ಸ್ವಲ್ಪ ದೂರ ಹೋಗಿದ್ದೆ. ಆವತ್ತು ನಿಮಗೆ ಹೇಳಿದ್ದೆ, ಚೆನ್ನಾಗಿ ನಿಮ್ಗೆ ನೆನಪಿರಬೇಕು, ಕಾರಣಾಂತರಗಳಿಂದ ಗಂಡ ಹೆಂಡತಿ ಎಪಿಸೋಡ್ಗಳನ್ನು ನಿಲ್ಲಿಸಿ ನಾನು ಮಾದೇಶನ ಶುರು ಮಾಡ್ತಾ ಇದ್ದೇನೆ ಅಂತ. ಅಫ್ಕೋರ್ಸ್ ಗಂಡ ಹೆಂಡತಿಯನ್ನು ನಾನು ಮುಗಿಸದೆ ಹೋದ್ರೆ ರಾಜೀವ್ಗೆ ನಾನು ಮುನ್ನುಡಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಗಂಡ ಹೆಂಡತಿಯಲ್ಲಿ ಆದಂತಹ ಒಂದು ದೊಡ್ಡ ಗಲಾಟೆ ಇದೆಯಲ್ಲ, ಅದು ರಾಜೀವ್ ಸಿನಿಮಾಗೂ ಮುಂದುವರೆದು ರಾಜೀವಿಂದ ಅದು ಮಾದೇಶ ತನಕ ಬಂದಿದೆ. ಮಾದೇಶದಲ್ಲಿ ಶಿವರಾಜ್ ಕುಮಾರ್ ಸರ್ ನನ್ನನ್ನು ಕಳಿಸಿ ಪತ್ರಕರ್ತರ ಮುಂದೆ ಒಂದು ಸಂಧಾನ ಸಭೆಯನ್ನು ಏರ್ಪಡಿಸಿದ್ರು. ಇದನ್ನ ಮೊದಲಿನ ಮಾದೇಶನ ಎಪಿಸೋಡ್ಸ್ಗಳಲ್ಲೂ ಹೇಳಿದ್ದೇನೆ. ಈಗ ಏನಾಗುತ್ತೆ, ಹಿಂದಿನ ಎಪಿಸೋಡಲ್ಲಿ ಐ ಆಮ್ ಕಮಿಂಗ್ ಸ್ಟ್ರೈಟ್ ಟು ದ ಪಾಯಿಂಟ್. ಆ್ಯಂಡ್ ಇಷ್ಟು ದಿವಸ ಗಂಡ ಹೆಂಡತಿ ಎಪಿಸೋಡ್ನ ನಿಲ್ಲಿಸಿದ್ದಕ್ಕೆ ನಿಮ್ಮ ಹತ್ರ ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ಆ ಒಂದು ಎಪಿಸೋಡ್ನ ಈಗ ಶುರು ಮಾಡ್ತಾ ಇರೋದಕ್ಕೆ ಮತ್ತೆ ನಿಮ್ಮೆಲ್ಲರ ಒಂದು ಸಹಕಾರ, ಒಂದು ನಿಮ್ಮ ಆ ಒಂದು ಸಪೋರ್ಟ್ ಏನಿದೆ, ಆ ಸಪೋರ್ಟನ್ನು ಕೂಡ ಅಪೇಕ್ಷೆ ಪಡ್ತಾ ಇದ್ದೇನೆ. ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ, ಉಪೇಂದ್ರ ಸರ್ ಬಂದಿದ್ರು ನಮ್ಮ ಸೆಟ್ ಅನ್ನು ನೋಡೋದಕ್ಕೆ. ಅದಾದ್ಮೇಲೆ ಸುದೀಪ್ ಸರ್ ಬಂದಿದ್ರು ನಮ್ಮ ಸೆಟ್ ಅನ್ನು ನೋಡೋದಕ್ಕೆ. ಸುದೀಪ್ ಸರ್ ಬಂದು ಆ ಒಂದು ಬ್ಲಡ್ ಮಾರ್ಕ್ ಏನಿತ್ತು, ಆ ಬ್ಲಡ್ ನ ಕ್ರಿಯೇಟ್ ಮಾಡೋದಕ್ಕೆ, ಅಂದ್ರೆ ವಿಶಾಲ್ ಬಂದು ತಿಲಕ್ಗೆ ಹೊಡಿತಾರೆ, ಭಾರವಾದಂತಹ ಹೊಡೆತವನ್ನು ತಡಿಲಾರದೆ ತಿಲಕ್ ನೆಲಕ್ಕೆ ಕುಸಿತಾರೆ. ಅವರ ಬಿದ್ದ ತದನಂತರದ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಬ್ಲಡ್ ತಲೆಯಿಂದ ಔಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ಬ್ಲಡ್ ನ ಪಂಪಲ್ಲಿ ಹಾಕಿ, ಆ ಪಂಪಿಂದ ಸ್ಲೋ ಆಗಿ, ಪೈಪಿಂದ ಸ್ಲೋ ಆಗಿ ಪಂಪ್ ಮಾಡ್ತಾ ಬರ್ತಾ ಇದ್ರು. ಆ ಬ್ಲಡ್ ಸರಿಯಾಗಿ ಬರ್ತಾ ಇರಲಿಲ್ಲ. ಕಮಾನ್ ರವಿ, ಗೋ ಫಾರ್ ದ CG ಅಂತ ಸುದೀಪ್ ಸರ್ ಹೇಳಿದ್ರು. ಇದೆಲ್ಲವೂ ತಲೆಯಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ. ಅದಾದ್ಮೇಲೆ ಪತ್ರಕರ್ತರು ಕೂಡ ಬಂದಿದ್ರು ಅನ್ನೋ ವಿಷಯವನ್ನ ನಾನು ನಿಮ್ಗೆ ಹೇಳಿದ್ದೆ. ದಟ್ ವಾಸ್ ದ ಫಸ್ಟ್ ಪ್ರೆಸ್ ಮೀಟ್ ಬಿಟ್ವೀನ್ ರವಿ ಶ್ರೀವತ್ಸಸ್ ಗಂಡ ಹೆಂಡತಿ ಅಂಡ್ ದ ಪ್ರೆಸ್ ಪೀಪಲ್. ಪತ್ರಕರ್ತರ ಆ ಒಂದು ನನ್ನ ಮತ್ತು ಅವರ ಆ ಒಂದು ಮಿಲನ ಏನಿತ್ತು, ದಟ್ ವಾಸ್ ದ ಫಸ್ಟ್ ಟೈಮ್. ಅಬ್ಬಯ್ಯನಾಡು ಸ್ಟುಡಿಯೋನಲ್ಲಿ ನಾವು ತುಂಬಾನೇ ಅದ್ಭುತವಾದಂತಹ ಒಂದು ಸೆಟ್ ಅನ್ನ ಹಾಕಿದ್ದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಉಪೇಂದ್ರ ಅವರು ಮೆಚ್ಕೊಂಡಿದ್ದಾರೆ, ಸುದೀಪ್ ಸರ್ ಮೆಚ್ಕೊಂಡಿದ್ದಾರೆ. ನಮ್ಮ ಬಂದು ಹೋಗ್ತಾ ಇರ್ತಕ್ಕಂತಹ ಪ್ರತಿಯೊಬ್ರು ಆ ಸೆಟ್ ಅನ್ನ ನೋಡಿ ತುಂಬಾ ಚೆನ್ನಾಗಿದೆ. ಹತ್ತತ್ರ ಪಕ್ಕ ಬ್ಯಾಂಕಾಕ್ ಏನಿತ್ತು ರೀ, ಆ ಮನೆಗಳೇನಿತ್ತು, ಆ ಪಾಚಿ ಹಿಡಿದಂತಹ ಜಾಗಗಳು, ಈ ತರದಲ್ಲಿ ಏನ್ ಕರಿತೀವಿ, ಅದೇ ತರನೇ ನೋಡಿ ಬಂದು ಪಕ್ಕ ಅಥೆಂಟಿಕ್ ಆಗಿ ಆ ಸೆಟ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ದಟ್ ವಾಸ್ ಆನಂದ್. ಸೊ ಎಲ್ಲವೂ ಆಯ್ತು. ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಅಫ್ಕೋರ್ಸ್ ವೇಣು ಅವರು, ತಾರಾ ವೇಣು ಅಂತ ನೀವೇನ್ ಕರಿತೀರಾ, ಇಲ್ಲ ನಮ್ಮ ತಾರಾ ಮೇಡಮ್ ಏನಿದ್ದಾರೆ, ಅವರ ಯಜಮಾನರಾದಂತಹ ವೇಣು ಅವರು ಏನಿದ್ದಾರೆ, ಅವರು ಎಕ್ಸಿಟ್ ಆಗಿರ್ತಾರೆ. ಮ್ಯಾಥ್ಯೂ ರಾಜನ್ ಆಗ್ತಾನೆ ಎಂಟ್ರಿ ಆಗಿರ್ತಾರೆ. ಆ ಟೈಮ್ನಲ್ಲಿ ಈ ಪ್ರಶ್ನವ್ರು ಬರ್ತಾರೆ. ಈ ಪ್ರಶ್ನವ್ರು ಹಾಕಿದಂತಹ ಒಂದಷ್ಟು ಪ್ರಶ್ನೆಗಳೇನಿದ್ದಾವೆ ಅದೆಲ್ಲದಕ್ಕೂ ಉತ್ತರವನ್ನ ಕೊಡ್ತೇವೆ. ಅಫ್ಕೋರ್ಸ್ ಟಾಂಟ್ ಮಾಡೋ ಮಂದಿ ಒಂದು 25% ಇದ್ರೆ, ನಮಗೆ ಹಿಂದೆ ನಿಂತು ಬೆನ್ನು ತಟ್ಟಂತಹ ವ್ಯಕ್ತಿಗಳು ಬಂದು 75% ಅವ್ರು ಇರ್ತಾರೆ. ಈ 25% ಏನಿದ್ರು ಅವರು ತುಂಬಾನೇ ಟಾಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಎಸ್ಪೆಷಲಿ ಪಿನ್ ಪಾಯಿಂಟ್ ಮಾಡಿ ಹೇಳುವಂತಹ ವ್ಯಕ್ತಿ ಯಾರು ಅಂದ್ರೆ ದಟ್ ವಾಸ್ ಒನ್ ಅಂಡ್ ಓನ್ಲಿ ಸದಾಶಿವ್ ಶೆಣೈ. ಈ ವ್ಯಕ್ತಿ ಏನು ಅಂತಂದ್ರೆ, ಇರಬಹುದು ನಿಮಗೆ ತಾರಾ ಅವರು ನಿಮಗೆ ದಿ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಇಲ್ಲ ವೇಣು ಅವರು ದಿ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಇಲ್ಲ 100ಕ್ಕೆ 100 ಜನ ಪ್ರಶ್ನವ್ರಿಗೂ ವೇಣು ಅವರು ದಿ ಬೆಸ್ಟ್ ಕ್ಯಾಮ್ರಾಮನ್ ಆಗಿರ್ಬೋದು. ಹಾಗಂತ ಹೇಳಿ ನನಗೆ ದಿ ಬೆಸ್ಟ್ ಆಗಬೇಕು ಅನ್ನೋದು ಏನು ಇಲ್ಲ ಅನ್ಬೇಡ್ರಿ. ನಾನು ಈ ಹಿಂದೆನೂ ಬಹಳಷ್ಟು ಸರಿ ಹೇಳ್ತೀನಿ ರೀ, ನಿಮಗೆ ಚೆನ್ನಾಗಿರೋದನ್ನ ನನಗೂ ಚೆನ್ನಾಗಿರ್ಬೇಕು ಅಂತ ಯಾಕೆ ಫೋರ್ಸ್ ಮಾಡಿ ನನಗೆ ಉಣ್ಣಿಸ್ಲಿಕ್ಕೆ ಇಷ್ಟಪಡ್ತೀರಾ, ನನಗೆ ಯಾಕೆ ತಿನ್ನಿಸ್ಲಿಕ್ಕೆ ಇಷ್ಟಪಡ್ತೀರಾ? ನಿಮಗೇನೋ ಒಂದು ಇಷ್ಟ ಇರುತ್ತೆ, ನನಗೇನೋ ಒಂದು ಇಷ್ಟ ಇರುತ್ತೆ. ಹಾಗಾಗಿ ನನ್ನನ್ನು ರವಿ ಶ್ರೀವತ್ಸ ಅಂತ ಹುಟ್ಟಿಸಿದ್ದಾರೆ, ನಿಮ್ಮನ್ನ ನಿಮ್ಮ ಹೆಸರುಗಳಲ್ಲಿ ಹುಟ್ಟಿಸಿರ್ತಾರೆ. ಕರೆಕ್ಟ್ ತಾನೆ? ಹಾಗೆ ಹೇಳದೆ ಹೋಗದಿದ್ರೆ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿನೇ ಇರಬೇಕಾಗಿತ್ತು. ನೋ ಆಡಮ್ ಅಂಡ್ ಈವ್ ಅನ್ನೋದಕ್ಕೂ ಸಾಧ್ಯ ಇರ್ತಾ ಇರಲಿಲ್ಲ. ಆ ಥರ ಇರ್ಬೇಕಾದ್ರೆ 145 ಕೋಟಿ ಜನ ಇದೀವಿ ಕಣ್ರಿ ಈ ಪ್ರಪಂಚದಲ್ಲಿ. ಒಬ್ಬಂಗೆ ಗಾಂಧಿ, ಒಬ್ಬಂಗೆ ಗೋಡ್ಸೆ, ಒಬ್ಬಂಗೆ ರಾವಣ, ಇನ್ನೊಬ್ಬಂಗೆ ರಾವಣ, ಒಬ್ಬಂಗೆ ಮೋದಿ, ಇನ್ನೊಬ್ಬರಿಗೆ ಸೋನಿಯಾ ಗಾಂಧಿ, ಒಬ್ಬರಿಗೆ ಸಿದ್ದರಾಮಯ್ಯ, ಇನ್ನೊಬ್ಬರಿಗೆ ಯಡಿಯೂರಪ್ಪ. ಹೋಗುತ್ತೆ ಕಣ್ರಿ. ಆ ನಿಟ್ಟಿನಲ್ಲಿ ನನಗೂ ಏನೂ ಇಷ್ಟ ಆಗಲಿಲ್ಲ, ಆ ಸಮಯದಲ್ಲಿ ಇಷ್ಟ ಆಗಲಿಲ್ಲ, ಆ ಕ್ಷಣಗಳಲ್ಲಿ ಇಷ್ಟ ಆಗಲಿಲ್ಲ.
ತೋಳಿ ಹಾಕಿದ್ರು ಪ್ರಶ್ನೆ ಹಾಕಿದ್ರು, ನಾನು ಕ್ಲೀನಾಗಿ ಉತ್ತರ ಕೊಟ್ಟೆ, ಎಲ್ಲವೂ ಆಯ್ತು, ಊಟ ಆಯ್ತು, ಪ್ರಶ್ನವ್ರದ್ದು ಊಟ ಆಯ್ತು, ಎಲ್ಲವೂ ಆಯ್ತ ತಕ್ಷಣ ಅಲ್ಲಿನ ಆ ಒಂದು ಆಂಬಿಯನ್ಸ್ ಏನಿತ್ತು ಅದನ್ನೆಲ್ಲ ಶೂಟ್ ಮಾಡಿದ್ರು. ಅಫ್ಕೋರ್ಸ್ ಉಳಿದಂತಹ 75% ಏನಿದ್ರು ಅವರು ಹಿಂದೆ ನಿಂತು ಬೆನ್ನನ್ನು ತಟ್ಟಿದ್ರು. ತುಂಬಾ ಚೆನ್ನಾಗಿ ಹಾಕಿದ್ದೀರಾ ಅಂತಂದ್ರೆ ಶೈಲೇಂದ್ರ ಬಾಬು ಅವರು ತುಂಬಾ ಖುಷಿ ಪಟ್ರು. ಅಫ್ಕೋರ್ಸ್ ದ ಮ್ಯಾನ್ ಬಿಹೈಂಡ್ ದ ಹೋಲ್ ಗಂಡ ಹೆಂಡತಿ, ದ ಪ್ರೊಡ್ಯೂಸರ್, ದ ಫಿನಾನ್ಷಿಯರ್, ಏನೆಲ್ಲ ಬೇಕು ಆ ವ್ಯಕ್ತಿಗೆ, ಲಕ್ಷ್ಮೀಪುತ್ರ ಅವ್ರು ನಿಂತಿದ್ರು. ಎಲ್ಲವೂ ಆಯ್ತು, ಖುಷಿಯಾಗಿ ಎಲ್ಲವೂ ಅವರವರ ಮನೆಗೆ ಹಿಂತಿರುಗಿದ್ರು. ನಾವು ನಮ್ಮ ಪಾಡಿಗೆ ನಾವು ನಡೆದ್ವಿ. ಮಾನ್ಯ ದಿವಸ ತಿರ್ಗಾ ಅದೇ ಶೂಟಿಂಗ್ ಸ್ಪಾಟ್, ಅದೇ ಇದು. ತಿಲಕ್ ಅವರ ಮನೆಯ ಆ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟ ಏನೆಲ್ಲ ಆಯ್ತು ಅದನ್ನೆಲ್ಲ ಶೂಟ್ ಮಾಡ್ತಾ ಹೋಯ್ತು ಅಂತಂದ್ರೆ, ಈಗ ಬಂದಂತಹ ಪತ್ರಕರ್ತರು ಏನ್ ಮಾಡ್ತಾರೆ ಅಂತಂದ್ರೆ, ಪತ್ರಿಕೆಗಳಲ್ಲಿ ಬರಿಬೇಕಲ್ಲ ಏನೇನ್ ನಡೀತಾ ಇದೆ, ಯಾವ್ಯಾವ ಸಿನಿಮಾ ಎಲ್ಲೆಲ್ಲಿ ಹೇಗೆ ಹೋಗ್ತಾ ಇದೆ, ಏನಾಯ್ತು, ಇದೆಲ್ಲ ಅವಾಗ ವಾಡಿಕೆ. ಇವಾಗ ಬಿಡಿ, ಪತ್ರಿಕೆ ಅನ್ನೋದನ್ನ ಯಾರು ನೋಡೋರು ಇಲ್ಲ, ಪತ್ರಿಕೆಗಳನ್ನ ತಿರುವಾಕೋರು ಇಲ್ಲ, ಸಾಲುಗಳನ್ನ ಓದೋರಿಲ್ಲ, ಏನೂ ಇಲ್ಲ. ಈಗ ಯೂಟ್ಯೂಬ್ ಅನ್ನೋದೇನಿದೆ, ಇವತ್ತು ನಾನು ನಿಮ್ಮ ಮುಂದೆ ಏನ್ ಮಾತಾಡ್ತಾ ಇದ್ದೀನಿ, ಈ ಮಾಧ್ಯಮ ಇದೆಯಲ್ಲ, ಇಟ್ ಈಸ್ ಶೈನಿಂಗ್ ಲೈಕ್ ಎನಿಥಿಂಗ್. ದೇವರನ್ನಾದ್ರೂ ಬೆಳಗ್ಗೆ ಎದ್ದು ನೋಡ್ತಾರೋ ಇರೋ ಗೊತ್ತಿಲ್ಲ, ಪ್ರಾಯಶಃ ಪ್ರತಿಯೊಬ್ರು ಯೂಟ್ಯೂಬ್ನ ಫಸ್ಟ್ ಅದಂತಾರೆ. ಏನು ಅಂದ್ರೆ ಸೆನ್ಸೇಷನಲ್ ನ್ಯೂಸ್ ಏನು ಅಂತಂದ್ರೆ ಅದು ಟಿವಿ ಚಾನಲ್ ಅಲ್ಲಿ ಬರೋಕೆ ಮುಂಚೆ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ದಿಸ್ ಇಸ್ ಲೀಡಿಂಗ್ ನಾವು. ಸೊ ಅವತ್ತಿನ ಕಾಲದಲ್ಲಿ ಆ ಶುಕ್ರವಾರ ಬಂದ ಕೂಡಲೇ ನಾನು ಎಲ್ಲವನ್ನು ತರಿಸ್ಲಿಕ್ಕೆ ಶುರು ಮಾಡಿದೆ. ನೋಡುವ ಅದಿದ್ದೇ ಇತ್ತು ಕಣ್ರಿ, ನನಗೆ ಅದು ಆಗಿನ ಕಾಲದಿಂದಲೂ ಇತ್ತು, ಈಗಿನ ಕಾಲದಲ್ಲೂ ಇದೆ. ಪ್ರಾಯಶಃ ಇವತ್ತಿನ ನನ್ನ ಸಿನಿಮಾದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರೆಸ್ ಮೀಟ್ ಆಯ್ತು ಅಂತಂದ್ರೆ ಮುಂದಿನ ಶುಕ್ರವಾರ ಎಲ್ಲ ಪೇಪರ್ಗಳನ್ನು ತರಿಸಿ ಓದುವಂತಹ ಆ ಒಂದು ಚಾಳಿ ಏನಿದೆ ಅದು ಇವತ್ತಿಗೂ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ಅದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಅದಿರುತ್ತೆ. ಬರೆದ್ರು ಮಾಮೂಲಿ ನೋಡಿ, ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಬ್ರು ಬರೀತಾರೆ, ಇನ್ನೊಬ್ರು ಬರೀತಾರೆ ಮರ್ಡರ್ಗಾಗಿ ಬೆಂಗಳೂರಿನಲ್ಲಿ ಬ್ಯಾಂಕಾಕ್ ಮನೆ, ತುಂಬಾ ಚೆನ್ನಾಗಿದೆ ಬರೀತಾರೆ. ಕೇರ್ ಹಾಗೂ ಕೇರ್ ಟೇಕರ್ ಇನ್ನೊಬ್ರು ಬರೀತಾರೆ. ಪಲ್ಲಂಗದಲ್ಲಿ ಪವಡಿಸಿದ ಗಂಡ ಹೆಂಡತಿ ಸ್ಟುಡಿಯೋದಲ್ಲೊಂದು ಮನೆಯನ್ನ ಮಾಡಿ ಅಂತ ಇನ್ನೊಬ್ರು ಯಾರೋ ಬರೀತಾರೆ. ಆಪರೇಷನ್ ಬ್ಯಾಂಕಾಕ್ ಅಂತ ಇನ್ನೊಬ್ರು ಯಾರೋ ಬರೀತಾರೆ. ಆಮೇಲೆ ಇಲ್ಲೆಲ್ಲೋ ಬಾಬು ಅವರ ವಿವರಣೆ, ಸಂತೋಷ ಸಂಭ್ರಮ, ಗಂಡ ಹೆಂಡತಿಯ ಮೊದಲ ರಾತ್ರಿ. ಈ ಕ್ಯಾಪ್ಷನ್ಸ್ ಗಳಿದೆಯಲ್ರಿ, ಆಗಿನ ಕಾಲದಲ್ಲಿ ಈ ಕ್ಯಾಪ್ಷನ್ಸ್ ಗಳನ್ನ ಓದೋದಕ್ಕೆ ಪ್ರಾಯಶಃ ನಾವು ಪೇಪರ್ಗಳನ್ನ ತರ್ಸ್ಕೊತಿದ್ವಿ ಅನ್ಸುತ್ತೆ. ಇವತ್ತಿನ ಯೂಟ್ಯೂಬರ್ಸ್ ಬಿಡಿ, ಅವತ್ತಿನ ಆ ಪೇಪರ್ ನಲ್ಲಿ ಏನ್ ಪತ್ರಕರ್ತರು ಬರೀತಾ ಇರ್ತಾರೆ ಅವ್ರು ಅಬ್ದಿರಾಗಿ ಬರೀತಾರೆ ಕ್ಯಾಪ್ಷನ್ ಗಳೀಗ. ಹಂಗೆ ತಡಬಡಾಯಿಸಿ ಹೋಗ್ಬಿಡ್ಬೇಕು. ಆ ಒಂದು ತಮ್ಮನಲ್ಲಿ ನೀವು ಅದೊಂದು ಕ್ಯಾಪ್ಷನ್ ಬರೀತಾರೆ, ಆ ಕ್ಯಾಪ್ಷನ್ ನೋಡಿದ ತಕ್ಷಣ ಎದೆ ಹೊಡ್ಕೊತಾ ಇರುತ್ತೆ. ಆಯ್ತು ರವಿ ಬೆಳಗೆರೆ ಬರೀತಾ ಇದ್ರು ಗೊತ್ತಾ, ಆ ತರ ಇವ್ರಿಗೆ ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಹಿಂಗೆ ಹೊಡ್ಕೊತಾ ಇರ್ತದೆ. ಪುಕ್ಕ 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 ಏನ್ 10 ಸೆಕೆಂಡ್ ಫಾರ್ವರ್ಡ್ ಮಾಡಿ ಎಲ್ಲಿ ಬಂದಿದೆ ಅಂತ ನೋಡ್ತಾರೆ. ಕೊನೆಗೆ ಆ ಕ್ಯಾಪ್ಷನ್ಗೂ ಆ ವಿಡಿಯೋಗೂ ಸಂಬಂಧನೇ ಇಲ್ಲ. ಆ ತರ ಕ್ಯಾಪ್ಷನ್ ಕೊಡುವಂತಹ ಮಹಾನುಭಾವರು ಇದ್ದಾರೆ. ಅವತ್ತು ಪತ್ರಕರ್ತರು ಆ ತರ ಕ್ಯಾಪ್ಷನ್ಸ್ಗಳನ್ನ ಕೊಡ್ತಾ ಇದ್ರು. ಸೊ ಅಲ್ಲೂ ಎಲ್ಲೋ ನಾನೇನು ಹೇಳದ್ನಲ್ಲ, 75% ನನ್ನ ಹಿಂದೆ ನಿಂತು ಗುಡ್ ಏನೋ ಒಂದು ಮಾಡಯ್ಯ ಅಂತ ಇದ್ರೆ, 25% ಒಂದು ಕುಹುಕಾದಂತ ಆ ಒಂದು ಪ್ರಶ್ನೆಗಳನ್ನ ಹಾಕ್ತಿದ್ರು ಅಂತ ಹೇಳಿದ್ರಲ್ಲ, ಅದನ್ನು ಕೆಲವರು ಬರೀತಾರೆ. ಈಗ 80% ಚಿತ್ರೀಕರಣ ಮುಗಿದಿದೆ. ಅದರಲ್ಲಿ ವೇಣು 60% ಭಾಗವನ್ನು ಪೂರೈಸಿದ್ದಾರೆ. ಉಳಿದ ಭಾಗವನ್ನು ಮತ್ತೊಬ್ಬ ಛಾಯಾಗ್ರಾಹಕ ಮ್ಯಾಥ್ಯೂ ಮಾಡಲಿದ್ದಾರೆ. ಚಿತ್ರದ ಜಾಹೀರಾತಿನಲ್ಲಿ ವೇಣು ಹೆಸರು ಬಿಟ್ಟು ಹೋಗಿದ್ದರು. ಟೈಟಲ್ ಕಾರ್ಡ್ ನಲ್ಲಿ ವೇಣು ಹೆಸರನ್ನು ಹಾಕುತ್ತೇವೆ ಎಂದು ಸಮಜಾಯಿಷ ನೀಡಿದರು ಶೈಲೇಂದ್ರ ಬಾಬು. ಗಂಡ ಹೆಂಡತಿಯರ ಜೀವನ ಮಾಡುವುದು ಬೇರೆ, ಅವರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಎಂದು ತಮ್ಮ ಮತ್ತು ವೇಣು ನಡುವಿನ ಗೊಂದಲವನ್ನು ವರ್ಣಿಸಿದ ನಿರ್ದೇಶಕ ರವಿ ಶ್ರೀವತ್ಸ, ವೇಣುಗೆ ಸಂಭಾವನೆ ನೀಡಲಾಗಿದೆ, ಒಬ್ಬ ಜವಾಬ್ದಾರಿಯಾದ ವ್ಯಕ್ತಿ ಇದನ್ನು ಬಗೆಹರಿಸಿದರು ಎಂದರು. ಅದು ಯಾರೋ ಅಲ್ಲ, ಅದು ಸಾರಾ ಗೋವಿಂದವರೇ ಬಗೆಹರಿಸಿರೋದು. ಅದನ್ನು ಬಿಟ್ಟಾಕಿ ಅದನ್ನು ಮಾತ್ರ ಬರೆಯೋದಿಲ್ಲ. ಯಾಕೆಂತಂದ್ರೆ ಕೆಲವು ಹೆಸರುಗಳು ಏನ್ ಬೇಕೋ ಅದನ್ನು ಉಪಯೋಗಿಸ್ಕೋತಾರೆ, ಕೆಲವು ಹೆಸರು ಯಾಕೆ ಬೇಕು ಅಂತ ತಕ್ಷಣ ಪಕ್ಕದಲ್ಲಿ ಸೈಡ್ ಇಟ್ಟು ಈ ತರ ಮಾಡ್ತಾರೆ. ನಾವೇ ಅವರಿಗೆ ಹೊಂದಿಕೆ ಆಗಲಿಲ್ಲ. ಅವರೊಂದಿಗೆ ಕೆಲಸ ನನಗೆ ಕುತ್ತಿಗೆಗೆ ಬಂದಿತ್ತು. ಯಾವುದರಲ್ಲೂ ಜಗಳ ಆಗಿಲ್ಲ. ಹೋಗಿ ಬರ್ತೀನಿ ಎಂದು ಬೇರೆ ಆಗಿದ್ದಾರೆ. ವೇಣು ನಿಮ್ಮ ಸ್ಪೀಡಿಗೆ ಹೊಂದಿಕೊಳ್ಳಲು ಆಗುತ್ತಿಲ್ಲ ಎಂದಿದ್ದರು. ಬ್ಯಾಂಕಾಕ್ ನಿಂದ ಬರುವಾಗ ಬೆಂಗಳೂರಿಗೆ ಹೋಗಿ ಬೇರೊಂದು ಕ್ಯಾಮರಾಮನ್ ಕಳಿಸುತ್ತೇನೆ ಎಂದರು. ನನಗದು ಇಷ್ಟವಾಗಲಿಲ್ಲ ಎಂದು ವಿವರಿಸಿದರು ರವಿ ಶ್ರೀವತ್ಸ. ಇದು ಇಲ್ಲಿ ಬರೀತಾರೆ. ಇನ್ನೊಂದು ಕಡೆ ಬರೀತಾರೆ ಸೇಮ್. ಅದನ್ನ ಬಿಡಿ, ಅದನ್ನ ಹೇಳ್ತಾ ಹೋದ್ರೆ ಬೇಸರ ಆಗುತ್ತೆ. ವೇಣು ಅವರನ್ನು ಚಿತ್ರತಂಡದಲ್ಲಿ ಕಿತ್ತಾಕೋದನ್ನ ಯಾರು ಮಾಡಕ್ ಹೋಗಲ್ಲ ಕಣ್ರಿ. ಕಳಿಸ್ಕೊಟ್ಟಿದ್ದೇಕೆ ಅಂತ ನೀವು ಬರೀಬೋದಾಯ್ತು. ಅದನ್ನ ಕಿತ್ತಾಕಿದ್ದು, ಅದಕ್ಕೆ ಹೇಳಿದ್ದು ಕೂಗು ಅಂತ. ಅದ್ಯಾಕೋ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ಲಿಲ್ಲ, ಹಾಗೆ ಹೀಗೆ, ಇದೆಲ್ಲ ಓಕೆ, ಇದೆಲ್ಲ ಸೇಮ್ ಇರುತ್ತೆ. ಈಗ ಬರ್ತಾರೆ ನೋಡಿ, ವೇಣು ಉಪೇಂದ್ರರಂತ ನಿರ್ದೇಶಕರಿಗೆ ಹೊಂದಿಕೊಂಡು ಕೆಲಸ ಮಾಡಿದರು. ಅಂಥದ್ದರಲ್ಲಿ ನಿಮ್ಮ ಸ್ಪೀಡ್ಗೆ ಹೊಂದಿಕೊಳ್ಳಲಿಲ್ಲವೆಂದರೆ ಏನರ್ಥ ಎಂಬ ಪ್ರಶ್ನೆಯೂ ಎದುರಾಯಿತು. ಅದಕ್ಕೆ ರವಿ ಶ್ರೀವತ್ಸ, ಅದೇನೋ ನನಗೆ ಗೊತ್ತಿಲ್ಲಪ್ಪ, ಹೆಂಡತಿ ಜೊತೆಗಿದ್ದರೆ ಗಂಡ ಸ್ವಲ್ಪ ಸೋಮಾರಿಯಾಗುವುದು ಎಂಬ ಮತ್ತೊಂದು ವಿತಂಡವಾದವನ್ನು ಅದೇನೋ ಮಾಡಿದ್ರು. ಎಲ್ಲಿಂದ ಎಲ್ಲಿಗೆ ಬರ್ತಾರೆ ನೋಡ್ರಿ.
ನಾನು ಹೇಳೋದು ನನ್ನ ಸಿನಿಮಾಗೆ ನನ್ನ ಸ್ಪೀಡಿಗೆ ವೇಣು ಆಗಲಿಲ್ಲ, ಅವ್ರಿಗೆ ಕಾಂಟ್ರವರ್ಸಿ ಬೇಕಲ್ಲ, ಸಡನ್ ಉಪೇಂದ್ರ ಅವ್ರ ಹೆಸರನ್ನ ತೊಗೊಂಡ್ಬರ್ತಾರೆ. ಉಪೇಂದ್ರನ್ ಸ್ಪೀಡ್ಗೆ ಸೆಟ್ ಆಗ್ತಾರೆ, ನಿಮ್ಮನ್ನ ಸ್ಪೀಡ್ಗೆ ಸೆಟ್ ಆಗಲ್ವಾ? ಈಗ ನಾನು ಉಪೇಂದ್ರ ರನ್ನಿಂಗ್ ರೇಸ್ ಮಾಡೋಣ. ಸರ್ ನಿಮ್ಮ ಸ್ಪೀಡ್ ಎಷ್ಟು ನೀವು ತೋರಿಸಿ, ನನ್ನ ಸ್ಪೀಡ್ ಎಷ್ಟು ಅಂತ ನಾನು ತೋರಿಸ್ತೀನಿ. ನಾನು ಅದಕ್ಕೂ ರೆಡಿ, ನಾನು ಎಲ್ಲದಕ್ಕೂ ರೆಡಿ. ನೀವು ಯಾರ್ಯಾರನ್ನ ಸ್ಪೀಡಿನ ವಿಷಯದಲ್ಲಿ ಕರ್ಕೊಂಬಂದು ನಿಲ್ಲಿಸ್ದ ಅಂತಂದ್ರೆ ಹಂಗೆ ನಿಂತ್ಕೋತೀನಿ ನಾನು. ನೀವು ತಂದಿಡೋದನ್ನ ನೋಡಿದ್ರೆ ನಾನು ತಂದಿಟ್ಟದನ್ನ ನೋಡಿ ಮುಂದೆ ಹೋಗಿ ನಿಂತು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಯೋಚಿಸೋಣ ನಾನು. ಹಾಗಾಗಿದ್ದಕ್ಕೇನೆ ಇವತ್ತು ಸಿನಿಮಾವನ್ನ ಮಾಡೋದನ್ನ ನಿಲ್ಲಿಸಿ, ಓಕೆ ಇನ್ನೊಂದು ಯಾವುದೋ ಒಂದು 10 ದಿವಸ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡಿದ್ಮೇಲೆ ತಿರ್ಗಾ ಸಿನಿಮಾ ಮುಂದುವರಿಯಲ್ಲ ಗೊತ್ತಿಲ್ಲ. ಆದರೆ ನೀವುಗಳು ಮಾಡುವಂತಹ ಆ ವೃತ್ತಿ ಜೀವನದಲ್ಲಿ ನಾನು ನನ್ನ 4ನೇ ವರ್ಷದ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೇನೆ. ನನಗೆ ಅಂತ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ. ನನಗೆ ಅಂತ ನನಗೇನು ಲಕ್ಷ ನೋಡ್ಬಿಡ್ತಾ ಇದ್ದಾರೆ, ನಾನೇನು 10 ಲಕ್ಷ ನೋಡ್ಬಿಡ್ತಾ ಇದ್ದಾರೆ, ಮಿಲಿಯನ್ ವ್ಯೂಸ್, ಟ್ರಿಲಿಯನ್ ವ್ಯೂಸ್. ಒಂದು 10,000 ಜನ ನೋಡ್ತಾರೆ, ಸಾಕಲ್ಲ? ನನಗೆ 10,000ಕ್ಕಿಂತ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ, ಆದರೆ ಭದ್ರವಾದ ಬುನಾದಿಯನ್ನ ಈ 10,000 ಜನ ಕಟ್ಕೊಟ್ಟಿದ್ದಾರಲ್ಲ, ಅವರೆಲ್ಲ ಏನು ಚುತ್ಯಗಳ ಅಲ್ವಲ್ಲ? ಹೇಗೆ ಕುಹುಕಾಗಿ ಚುಚ್ಚಿ ಆಗಿನ ಕಾಲದಲ್ಲಿ ಪತ್ರಕರ್ತರು ಇದು ಈಗಲ್ಲ, ಇದು ಈಗ ಶುಭಂ ಓಂಕಾರ ಶುಭಮು ಬರ್ತಾ ಹೋಗುತ್ತೆ ನೋಡಿ. ಯಾವ ಮಟ್ಟದಲ್ಲಿ ಬಗ್ನಿಗೂಟ ಹಾಕೊಂಡು ನಾನು ನೋಡಿದ್ರು ಅಂತಂದ್ರೆ, ಆಳ್ಗೊಬ್ರು ಗೂಟ ಇಟ್ಕೊಂಡು ರೆಡಿ ನಿಂತಿದ್ರು. ಆಳ್ಗೊಬ್ರು ಅದು ಎಲ್ಲಿ ಚುಚ್ಚುತ್ತೋ ಗೊತ್ತಿಲ್ಲ, ಹೊಡೆದ್ಬಿಡ್ಬೇಕು. 40 ಗೂಟ ಹಂಗೆ ಸೇರ್ಸಿ ಹಂಗೆ ಹೊಡೆದ್ಬಿಟ್ಟ ಅಂದ್ರೆ ಅವ್ನು ಸತ್ತ ಹೊಡ್ಬೇಕು ನನ್ನ ಮಗ. ಯಾಕೆ? ಅವ್ನು ಮಾಡಿದ ಒಂದೇ ತಪ್ಪು, ವೇಣುನ ಕಿತ್ತಾಕ್ಬಿಟ್ರು. ತಂದೆ ಮಗನ್ನ ಕಿತ್ತಾಕಿ ಇನ್ನೊಬ್ಬ ಮಗನ್ನ ನಂಬ್ಕೊಂಡು ಹೋಗುವಂತ ಕಾಲ ಕಂಡೆ ಇದು. ಅಣ್ಣ ತಮ್ಮನನ್ನ ಕಿತ್ತಾಕಿ ಮತ್ತೊಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಸಾಮ್ರಾಜ್ಯವನ್ನ ಕಟ್ಟಂತಹ ಯುಗ ಕಂಡ್ರೆ ಇದು. ಅದು ನಮ್ಮ ಮಣ್ಣು. ಕಣ್ಣಂಗೂ ದುರ್ಯೋಧನಿಗೂ ಏನ್ ಸಂಬಂಧ? ಹಿಂಗ್ ನಿಂತ್ಕೊಂಡ್ರು ಅವರಿಬ್ರು. ಅಯ್ಯೋ ಕರ್ಣ ಧರ್ಮರಾಯನ ಬಿಟ್ಟು ಇವನು ದುರ್ಯೋಧನ ಧರ್ಮರಾಯನ ಬಿಟ್ಬಿಟ್ಟ, ಇದು ತಪ್ಪಲ್ವೇ? ಯಾವಂಗಾರು ಚರ್ಬಿ ಇದೆಯಾ ಹೋಗಿ ಇತಿಹಾಸದಲ್ಲಿ ಹೋಗಿ ನಿಮಗೆ ಕೇಳಕ್ಕೆ? ನಮ್ಮ ಇಷ್ಟ ಕಣ್ರಿ, ಬಿಡ್ರಿ, ಬದುಕದ್ ಬಿಡ್ರಿ. ನಾನು ಅವತ್ತಿನ ದಿನಗಳಲ್ಲಿ ಏನು ಗಂಡ ಹೆಂಡತಿ ಮಾಡಿದ್ನೋ ಅದೇ ಅಲ್ವೇನ್ರಿ ಇವತ್ತಿನ ಪ್ರಪಂಚದಲ್ಲಿ ನಡೀತಾ ಇರೋದು. ಇಲ್ಲಿಗೆಲ್ಲ ಇಲ್ಲಿ ಗಂಡನಿಗೆ ತಲೆಯನ್ನ ಕೊಟ್ಟು ತಾಳಿ ಕಟ್ಸ್ಕೊಂಡಂತ ಹೆಂಡತಿ ಅಲ್ಲಿ ಹೋಗಿ ಎಲ್ಲೋ ಮಂಚದ ಮೇಲೆ ಮಲಗ್ತಾಳೆ. ಮತ್ತೊಂದು ಮಗದೊಂದು ಇದೇ ತಾನೇ. ಇದು ನಾನು ಮಾಡಿದ್ದಲ್ಲ, ಮಹೇಶ್ ಭಟ್ಟನ ಒಂದು ಪುಣ್ಯಾತ್ಮ, ಅವನು ಆ ಕಾಲದಿಂದಲೂ ಏನೇನೇನೇನೇನೋ ಇಂಥ ಕಥೆಗಳನ್ನ ಹೇಳ್ಕೊಂಡ್ ಬಂದ್ರೆ ಓಕೆ, ಅದಕ್ಕೇನೋ ಒಂದಷ್ಟು ಹೇಳೋಣ, ಮತ್ತೊಂದಷ್ಟು ಆ ತಾಳಿಯ ಮಹತ್ವವನ್ನು ಹೇಳೋಣ. ಮನೆಯಲ್ಲಿ ಹೆಣ್ಮಗು ಹುಟ್ಟಿದಾಗ ಆ ಹೆಣ್ಮಗುಗೆ ನೀವು ಈ ತರ ಮಾಡಿದ್ರೆ ಆ ಹೆಣ್ಮಗು ಯಾವ ರೀತಿ ತಲೆ ತಗ್ಗಿಸ್ತಾಳೆ. ನಾನು ನಮ್ಮ ಯಜಮಾನ್ರಿಗೆ ಒಂದು ಡೈಲಾಗ್ ಬರ್ತಿದ್ದೆ, ಕೋಟಿಗೊಬ್ಬದಲ್ಲಿ ತೆಗೆದು ನೋಡಿ. ಯಾವ ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟುತ್ತೋ ಆ ಮನೆಯಲ್ಲಿ ತಂದೆ ಆದನು ಅವತ್ತಿನಿಂದಲೇ ತಲೆ ತಗ್ಸೋದನ್ನ ಕಲಿಬೇಕು. ಆ ಮನೆಯಿಂದ ಹೋಗುವಂತ ಹೆಣ್ಣು ಆ ತಂದೆ ತಲೆ ಎತ್ತೋ ಹಾಗೆ ಮಾಡ್ತಾಳೆ. ಈ ಒಂದು ಸಂಬಂಧಗಳನ್ನ ಇಟ್ಕೊಂಡು ಮಾಡ್ತಾ ಹೋದ್ವಿ. ಓಕೆ, ಅದಕ್ಕೊಂದು ತಿನ್ನ ಲೇಯರ್ ಬಂದು ಅಸೆನ್ಷಿಯಸ್ನೆಸ್, ಎರೋಟಿಕ್. ಓಕೆ, ನಿಮ್ಮ ಭಾಷೆಯಲ್ಲಿ ಸೆಕ್ಸ್, ಸಿಂಗಲ್ ಸೆಕ್ಸ್, ಡಬಲ್ ಎಕ್ಸ್ ಸೆಕ್ಸ್, ಟ್ರಿಬಲ್ ಎಕ್ಸ್ ಸೆಕ್ಸ್. ನಿಮ್ಮ ಭಾಷೆಯಲ್ಲಿ ಈ ತರದ್ದು ಇನ್ನು ಮುಂದೆ ಪದ ಬಳಕೆಗಳು ತುಂಬಾ ಆಗ್ತಾ ಹೋಗುತ್ತೆ. ಮಜಾ ಸಿಗತ್ತೆ ನಿಮ್ಗೆ. ಅದಷ್ಟು ದಿವಸ ಬೇಡ ಅಂತ ಬಿಟ್ಟಿದೆ. ಇದನ್ನ ನಾನು ಮುಗಿಸ್ದೆ ಹೋದ್ರೆ ರಾಜೀವ್ ಅನ್ನೋ ಒಂದು ಸಿನಿಮಾ ಏನು ಎಲ್ಲರ ದೃಷ್ಟಿಯಲ್ಲೂ ಸತ್ತೋಯ್ತು, ಅದು ಕೂಡ ನನ್ನ ಮಗನೇ. ಅದ್ರ ಬಗ್ಗೆ ನಾನು ಮಾತಾಡಕ್ ಆಗದೇ ಇಲ್ಲ. ಅಲ್ಲಿ ಒಬ್ಬ ಪತ್ರಕರ್ತನ ಪಾತ್ರವನ್ನೇ ನಾನು ಇಟ್ಕೊಂಡು ಆಟ ಆಡಕ್ ಶುರು ಮಾಡಿದೆ. ಯಾಕೆಂದ್ರೆ ಒಂದು ಫ್ರಸ್ಟ್ರೇಷನ್ ಶುರು ಆಗೋಯ್ತು ಕಣ್ರಿ, ಒಂದು ಬೇಸರ ಶುರು ಆಗೋಯ್ತು. ನಾನು ನಿಮ್ಮವ ಕಣಯ್ಯ, ನಾನು ನಿಮ್ಮವನು ಅಂತ ಹೇಳ್ತಾ ಇದ್ದಂತ ಪ್ರತಿಯೊಬ್ರು ನನಗೆ ಸೆಟ್ ಆಗ್ಲಿಲ್ರಪ್ಪ ಅಂತ ಬಿಟ್ಟಿದ ತಕ್ಷಣನೇ ಟಕ್ ಅಂತ ಎದ್ದು ನಿಂತ್ಬಿಟ್ರಲ್ಲ. ನಿಮ್ಮಲ್ಲೇ ಎಲ್ಲಾ ಪತ್ರಕರ್ತರು ಒಂದಾಗಿದ್ದೀರಾ? ನಿಮ್ಮಲ್ಲೇ ಎಲ್ಲಾ ಪತ್ರಕರ್ತರು ಅಣ್ಣ ತಮ್ಮಂದರಾಗಿ ನಮ್ಮ ಯಜಮಾನ ಅನ್ನೋ ಸಿನಿಮಾದಲ್ಲಿ ಇದ್ರು ಗೊತ್ತಾ? ಒಬ್ಬನಿಗೆ ಒಬ್ಬಳು, ಒಬ್ಬಳಿಗೆ ಅವನು, ಅಜ್ಜಿಗೋಸ್ಕರ ಮಗ, ಅಜ್ಜಿಗೋಸ್ಕರ ಮೊಮ್ಮಗ, ಅವನಿಗೆ ನಾನು, ನನಗೆ ಅವನು ಅಂತಿದ್ರಲ್ಲ. ಆ ತರ ಇದ್ದೀರೇನ್ರಪ್ಪ ಎಲ್ಲಾ ಪತ್ರಕರ್ತರು? ಹಿಂಗಿದ್ದೀರಾ? ಹೋಗ್ಲಿ, ಹಿಂಗಿದ್ದೀರಾ?
ಹಿಂಗಿದ್ದೀನಿ ಅಂತಂದ್ರು ನೋಡಿ, ಇಲ್ಲಿ ಗ್ಯಾಪ್ ಇದೆ. ಯಾರು ಬೇಕಾದ್ರೂ ತೋರಿಸ್ಕೊಡ್ಬೋದು, ಯಾರು ಒಂದಾಗಿರೋದಕ್ಕಾಗಲ್ಲ ಕಡೆ. ದಿಸ್ ಇಂಡಸ್ಟ್ರಿ ಇದೇನು ಗೊತ್ತಾ, ಕೆಲವರು ಇದನ್ನ ಮೈಂಡ್ ಸೆಟ್ ಅಂತ ಕರೀತಾರೆ. ನೀವಾದರೂ ಇಲ್ಲ ಅಂತಂದ್ರೆ ವೃತ್ತಿ ಜೀವನದಲ್ಲಿ ಇರೋರಾದ್ರೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲೇ ಹೋದ್ರು, ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು, ನೀವೊಂದು 10, ನೀವೊಂದು 20, ನೀವೊಂದು 30, ನೀವೊಂದು 40, ಇವತ್ತು ನೀವೊಂದು 60, ನೀವೊಂದು 80, ನೀವೆಲ್ಲ ಒಟ್ಟು ಹೋಗ್ತಾ ಇರ್ತೀರಾ. ಆದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಹಾಗಲ್ಲ. ನಿರ್ಮಾಪಕರು ನಮಗೆ ಅನ್ನ ಹಾಕಕ್ಕಿಂತ ಬಂದಿದ್ದು ಕೂಡಲೇ ಹೇಳ್ತಾರೆ, ನಾನು ಅವನಿಗೆ ಅನ್ನ ಹಾಕಬೇಕು ಅಂತಿದ್ದೇನೆ, ಅವನು ಇಟ್ಕೊ ಅಂತಾರೆ. ಈ ಸಿನಿಮಾಗೆ ಒಬ್ಬ ಕ್ಯಾಮ್ರಾಮನ್ ಬರ್ತಾನೆ, ಇನ್ನೊಂದು ಸಿನಿಮಾ ಹೋಗಿದ ತಕ್ಷಣ ಇನ್ನೊಬ್ಬ ನಿರ್ಮಾಪಕ ಹೇಳ್ತಾನೆ, ಆ ಕ್ಯಾಮ್ರಾಮನ್ ನನಗೆ ಏನೋ ಹೆಲ್ಪ್ ಮಾಡಿದ್ದ, ಯಾವುದೋ ಒಂದು ಟೈಮ್ನಲ್ಲಿ ನನಗೆ ಸಾಥ್ ಕೊಟ್ಟಿದ್ದ, ಅವನ್ನ ಹಾಕೋ ಅಂತಾರೆ. ನಾನು ಅವನ ಜೊತೆ ಹೋಗ್ಬೇಕಾಗುತ್ತೆ. ಒಂದು ದಿನ ಇಲ್ಯಾರೋ ಇನ್ನೊಬ್ಳು ಹೆಂಡತಿ, ಅಲ್ಯಾರೋ ಇನ್ನೊಂದು ದಿವಸ ಇನ್ನೊಂದು ಸಂಬಂಧ, ಮತ್ತೊಂದು ಅಫೇರ್, ಮಗದೊಂದು ಅಫೇರ್. ಇದು ಕಣ್ರಿ ಒಬ್ಬ ನಿರ್ದೇಶಕನ ಒಂದು ಜೀವನ. ಅವನೊಬ್ಬನೇ ಹಿಡ್ಕೊಂಡು ಹೋಗ್ತೀನಿ, ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನಾವು ಇಳಿದಿರೋದು ಬೀದಿನಲ್ಲಿ ಸೈಡ್ ಒಂದು ರೋಡ್ ಹೋಗುತ್ತೆ, ಒಂದು ಕೌಲ್ದಾರಿ ಒಂದು ಹೋಗುತ್ತೆ, ಒಂದು ಮೇನ್ ರೋಡ್ ಅಂತ ಒಂದು ಬರುತ್ತೆ, ಒಂದು ಡಬಲ್ ರೋಡ್ ಅಂತ ಹೋಗುತ್ತೆ, ನೈಸ್ ರೋಡ್ ಅಂತ ಬರುತ್ತೆ. ಜೀವನ ನಮ್ದು ತುಂಬಾ ಕಷ್ಟ ಇದೆ ಕಣ್ರಿ. ಅರ್ಥ ಮಾಡ್ಕೊಂಡು ಬರೀಬೇಕಾಗಿತ್ತು. ನೀವು ಪತ್ರಕರ್ತರು ಹಿಂಗೆಲ್ಲ ಬರೀತೀರಾ, ಒಂದಕ್ಕೊಂದು ಟ್ಯಾಗ್ ಮಾಡಿ ಬರೀತೀರಲ್ಲ, ನಮಗ್ ಬೇಸರ ಆಗಲ್ವಾ? ಅವತ್ತು ಇಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ, ಇದು ಹೆದರಿಕೆ ಇತ್ತು. ಇದು 17 ವರ್ಷದ ಹಿಂದಿನ ಹೆದರಿಕೆ. ಇವತ್ತು ಕೇಳಿ, ಇವತ್ತು ಬನ್ನಿ, ಕೇರೆ ಮಾಡೋದಿಲ್ಲ. ಯಾಕೆಂತಂದ್ರೆ ನನ್ನ ಜೀವನದಲ್ಲಿ ಒಂದು ಮೇಲೆ ಒಂದು ಏನು ಅಂತ ಸ್ಥಾನವನ್ನು, ಈಗ ಹೇಳ್ತಾರಲ್ಲ, ಅವತ್ತು ನನ್ನ ಸಮುದ್ರದಲ್ಲಿ ಅಲೆಗಳು ಅಪ್ಪಳಿಸ್ತಾ ಇತ್ತು, ರಾಪ್ 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 ಅಂತ ಹೊಡಿತಾ ಇತ್ತು, ಅಲೆಗಳು ಬಂದು ಸುನಾಮಿ ಬರ್ತಾ ಇತ್ತು, ಮತ್ತೊಂದು ಬರ್ತಾ ಇತ್ತು, ಅದೇನೋ ಹೇಳ್ತಾರ ಸುಳಿಗಳು ಎದ್ದೇಳ್ತಾ ಇದ್ವು, ಎಲ್ಲೋ ಇದೆ ಕಾಲು ಅಂತಿಟ್ರೆ ಎಲ್ಲೋ ಸುಳಿ ಹೇಳ್ಕೊಂಡ್ಬಿಡ್ತಾ ಇತ್ತು. ಅದು ಅವತ್ತು. ಇವತ್ತು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಸಮುದ್ರ ನಿರ್ಮಲವಾಗಿದೆ, ತುಂಬಾ ಶಾಂತವಾಗಿದೆ, ಅಲೆಗಳೇ ಇಲ್ಲ ನನ್ನ ಸಮುದ್ರದಲ್ಲಿ. ಅಂದ್ರೆ ನನ್ನ ಲೈಫ್ ಕ್ಲೀನ್ ಆಗಿದೆ. ಐ ಡೋಂಟ್ ಕೇರ್ ಫಾರ್ ಎನಿವನ್. I don't bow in front of anyone. I don't want to say, ಇಲ್ಲ ನನಗೆ ಅದಾಗಲ್ಲ, ಬೇಕಾಗೇ ಇಲ್ಲ. ಹೋಗ್ತಾ ಇರ್ತೀನಿ, ಎಲ್ಲಿವರೆಗೂ ಹೋಗ್ತಾ ಇರುತ್ತೋ ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ. ನನಗೆ ಅನುಭವಗಳೇನಾಗಿತ್ತು ಅದನ್ನೆಲ್ಲ ಹಂತ ಹಂತವಾಗಿ ಬಿಚ್ಚಿಡ್ತಾ ಹೋಗ್ತಾ ಇರ್ತೀನಿ. ಒಂದಷ್ಟು ಎಪಿಸೋಡ್ಸ್ಗಳನ್ನ ಈಗ ಸ್ಟಾರ್ಟ್ ಮಾಡ್ತೀನಲ್ಲ, ಅದೆಲ್ಲ ನಿಮ್ಗೆ ಯಾವ ಪತ್ರಕರ್ತರಿಗೂ ಗೊತ್ತಿರ್ಲಿಲ್ವಾ? ಅದನ್ನ ಯಾರು ನೀವು ಬರೆಯಕ್ಕಾಗಲ್ವಾ? ಓಕೆ ಸ್ವಾಮಿ, ಇದೇ ರವಿ ಬೆಳಗೆರೆ ಬರೋದ್ರೇನ್ರಿ ಅವ್ರ ಪತ್ರಿಕೆಯಲ್ಲಿ, ನನಗೂ ವೇಣುಗೂ ಗಲಾಟೆ ಆಯ್ತು ಅಂತ. ಆ ರವಿ ಬೆಳಗೆರೆ ಬ್ಯಾಂಕ್ ಹಾಕಲ್ ಬಂದು 10 ದಿವಸ ಇದ್ರಲ್ರಿ, ಅವ್ರಿಗೂ ವೃತ್ತಿ ಧರ್ಮ ತಾನೇ ರವಿ ಬೆಳಗೆರೆಗೂ. ಅವ್ರದ್ದು ಒಂದು ಟ್ಯಾಬ್ಲಾಯ್ಡ್ ಅಂತಿತ್ತು, ಬ್ಲಾಕ್ ಅಂಡ್ ವೈಟ್ ಇನ ಸುಂದರಿ ಅಂತ, ಹಾಯ್ ಬೆಂಗಳೂರು, ಅದ್ರಲ್ಲಿ ಬರೀಬಹುದಾಗಿತ್ತು ತಾನೇ. ಅವ್ರು ಯಾಕೆ ಬರೀಲಿಲ್ಲ? ಅವ್ರು ನನ್ನ ಜೊತೆ ಇದ್ರು ಅಂತ ಬರೀಲಿಲ್ಲ. ನೀವ್ ಯಾಕೆ ಬರೋದ್ರಿ? ನಿಮಗೆ ವೇಣು ಅವರು ಬೇಕು ಅಂತ ಬರೋದ್ರಿ, ಬರೀರಿ. ಇವ್ರು ಬರೀಲಿಲ್ಲ. ಆದ್ರೆ ಈ ತರ ಉಪೇಂದ್ರ ಅವ್ರ ಜೊತೆ ಈ ರೀತಿ, ಅವ್ರ ಜೊತೆ ಈ ರೀತಿ, ಇವ್ರ ಜೊತೆ ಚೆನ್ನಾಗಿದ್ರು, ನಿಮ್ ಜೊತೆ ಅವನ ಜೊತೆ ಚೆನ್ನಾಗಿತ್ತು, ನನ್ನ ಜೊತೆ ಚೆನ್ನಾಗಿರ್ಬೇಕು, ನನ್ನ ಜೊತೆ ಚೆನ್ನಾಗಿತ್ತು ಅಂತ ಅವನ ಜೊತೆ ಚೆನ್ನಾಗಿರ್ಬೇಕು, ಅವನ ಜೊತೆ ಮಲಗಿದ್ರು ಅಂತ ನನ್ನ ಜೊತೆ ಮಲಗಬೇಕು, ನನ್ನ ಜೊತೆ ಮಲಗಿದ್ರು ಅವ್ರ ಜೊತೆ. ನನಗ ಆಗಲ್ಲ ಅಂದ್ರೆ ಆಗಲ್ಲ. ಅದು ಶ್ರೀಯುತರಾದಂತಹ ಉಪೇಂದ್ರ ಅವ್ರಿಗಾಗಿರ್ಬೋದು, ಶ್ರೀಯುತರಾದಂತಹ ದೊಡ್ಡ ದೊಡ್ಡ ಅತಿರಥ ಮಹಾರಥರಿಗಾಗಿರ್ಬೋದು, ರವಿ ಶ್ರೀವತ್ಸ ಆಗ್ಲಿಲ್ಲ. ದೇ ಎಂಡ್ಸ್ ದ ಮ್ಯಾಟರ್. ಇಟ್ ಇಸ್ ಪೀರಿಯಡ್ ಓವರ್. ಹಾಗಾಗಿ ಈ ಒಂದಷ್ಟು ಪತ್ರಗಳಲ್ಲಿ, ಈ ಪತ್ರಿಕೆಗಳಲ್ಲೆಲ್ಲ ಈ ವಿಷಯಗಳನ್ನೆಲ್ಲ ಬರೆದು ಎಲ್ಲವೂ ಮಾಡ್ತಾ ಇದ್ದಂಗೆ ನಮ್ಮ ಆ ಒಂದು ಸೆಟ್ ಅಂತ ಏನಿತ್ತು, ಆ ಸೆಟ್ ಅನ್ನ ಕಂಪ್ಲೀಟ್ ಮಾಡಿ ಈಗ ನಾವು ವಿ ವಾಂಟೆಡ್ ಟು ಶಿಫ್ಟ್ ಅವರ್ ಶೂಟ್ ಟು ರಾಕ್ಲೈನ್ ಸ್ಟುಡಿಯೋಸ್. ನೆನಪಿದೆಯಾ? ಅದೇ ರಾಕ್ಲೈನ್ ಸ್ಟುಡಿಯೋದಲ್ಲಿ ರವಿಚಂದ್ರನ್ ಅವರು ಬಂದು ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕ್ಲಾಪ್ ಮಾಡಿದಂತಹ ಆ ದಿನಗಳು ಇವತ್ತು ಅಲ್ಲಿಗೆ ಹೋಗಿ ಸೆಟ್ ಹಾಕ್ತಾ ಇದ್ದೇವೆ. ಈ ಸೆಟ್ ಹಾಕ್ಬೇಕಾದ್ರೂ ಕೂಡ ಇದನ್ನ ಬ್ಯಾಂಕಾಕ್ ಅಲ್ಲಿ ಇರ್ತಕ್ಕಂತಹ ಆ ಒಂದು ನೈಟ್ ಕ್ಲಬ್ಸ್ ಆಗಿರ್ಲಿ, ಮತ್ತೊಂದಾಗ್ಲಿ ಮತ್ತೊಂದು, ಅದಕ್ಕಿಂತ ನಾವೇನು ಸೆಟ್ ಹಾಕಕ್ಕಾಗಲ್ಲ. ಆದ್ರೆ ಅಲ್ಲಿ ಆಗ್ತಾ ಇತ್ತಂತಹ ಈ ಟ್ರಬಲ್ ಇತ್ತಲ್ಲ, ವೇಣು ಅವರ ಸಹಾಯ ಆ ಒಂದು ಏನಿತ್ತು ಅದು ನಮಗೆ ಸಿಗದೆ ಇರೋದ್ರಿಂದ, ಇಲ್ಲ ಅಲ್ಲಿ ನಂಬರ್ ಆಫ್ ಡೇಸ್ ಜಾಸ್ತಿ ಆಗ್ತಿರೋದ್ರಿಂದ, ಬಜೆಟ್ ಶೂಟ್ ಔಟ್ ಆಗ್ತಾ ಇದೆ ಅಂತ ನಿರ್ಮಾಪಕರು ಹೇಳಿದ್ರಿಂದ, ಓಕೆ ಫಸ್ಟ್ ನಮ್ಮ ತಾಯ್ನಾಡಿಗೆ ಹೋಗಿ ನಮ್ಮ ನೆಲವನ್ನ ನಾವು ಊರ್ಬಿಡೋಣ,
ನಮ್ಮ ಬೇರನ್ನ ಭದ್ರಪಡಿಸ್ಕೊಂಡ್ಬಿಡೋಣ, ಆಮೇಲೆ ಇನ್ನೇನೇನು ಬ್ಯಾಲೆನ್ಸ್ ಇದೆಯೋ ಅದೆಲ್ಲ ನೋಡ್ಕೊಳ್ಳೋಣ. ಇದು ಇಂಡೋರ್ ಆಗಿದ್ರಿಂದ ಪರವಾಗಿಲ್ಲ, ಅದು ಬ್ಯಾಂಗ್ಳೂರ್ಲಾದ್ರೂ ಸೆಟ್ ಆಗ್ಬೋದು, ಇಲ್ಲ ಬೇರೆ ಕಡೆ ಆದ್ರೂ ಸೆಟ್ ಆಗ್ಬೋದು. ಈ ನಿಟ್ಟಿನಲ್ಲಿ ನಾವೆಲ್ಲ ಅನ್ಕೊಂಡು ಏನು ಬಂದ್ಬಿಟ್ವಲ್ಲ, ಬಂದ ಮೇಲೆ ಈಗ ಸೆಟ್ ಹಾಕೋದಕ್ಕೆ ಶುರು ಮಾಡಿದಾಗ ನಮಗೆ ಎದುರಾದಂತಹ ಆ ಪ್ರಶ್ನೆಗಳಿದೆಯಲ್ಲ, ಅದೆಲ್ಲ ಏನು ಅಂತ ಎಪಿಸೋಡ್ ನಂಬರ್ 31 ನಲ್ಲಿ ನಿಮ್ಮ ಮುಂದೆ ಬಂದು ಕೂತು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ, ನಿಮ್ಮೆಲ್ಲರಿಗೂ ಒಂದೇ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಂತಹ ನೋವು ಅದನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾರೋ ವಿಷಯವಾಗಿ, ಏನೋ ವಿಷಯವಾಗಿ ಯಾರನ್ನೋ ಬೈಯೋದು ಇದು ನನ್ನ ಉದ್ದೇಶ ಅಲ್ಲ. ಒಂದು ಸರಿ ನೀವಾಗಿರ್ಲಿ, ಪತ್ರಕರ್ತರಾಗಿರ್ಲಿ, ಇಲ್ಲ ನಾನು ಯಾರ ಹೆಸರುಗಳನ್ನ ಹೇಳಿದ್ದೇನೆ ಅವರಾಗಿರ್ಲಿ, ನೀವೆಲ್ಲ ಕೂತು ನನ್ನ ಶೂನಲ್ಲಿ ಒಮ್ಮೆ ನಿಮ್ಮ ಪಾದವನ್ನ ಹಾಕಿ ಯೋಚನೆ ಮಾಡಿ ನೋಡಿ. ಅದಾದ ಮೇಲೂ ಕೂಡ ರವಿ ಶ್ರೀವತ್ಸ ಕಿತ್ತೋದ್ ನನ್ನ ಮಗ, ಅಲ್ಕಾ ನನ್ನ ಮಗ, ಸರಿ ಇಲ್ಲ ನನ್ನ ಮಗ ಅಂತ ಅನ್ಸತ್ತಾ, ಇಷ್ಟ ಬಂದಂಗೆ ಬರ್ಕೊಳ್ಳಿ, ನಾನು ಕೇರೇ ಮಾಡೋದಿಲ್ಲ. ನನಗೆ ನಿಮ್ಮ ಎಲ್ಲರ ಕಮೆಂಟ್ಸ್ ಅಲ್ಲಿ ತುಂಬಾ ಇಷ್ಟವಾಗೋ ಕಮೆಂಟ್ ಇರುತ್ತಾ, ಅದನ್ನ ಇಲ್ಲಿ ಇಟ್ಕೋತೀನಿ. ಕೆಲವು ಕಾರುವ ಕಮೆಂಟ್ ಬರುತ್ತಾ, ಕಿತ್ಬಿಟ್ಟು ಪಕ್ಕಕ್ಕೆ ಹಾಕ್ತಾ ಇರ್ತೀನಿ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗೋ ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.